ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಯಾರೇ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವೀಡಿಯೋಸ್ ಹೇಗೆ ಬರ್ತಾ ಇದೆ ಅಂತ. ಮತ್ತು ನೈಟ್ ಡ್ರೈ ಫ್ರೂಟ್ಸ್ ನೆನಿಟ್ಟಿರಲಿಲ್ಲ, ಅದಕ್ಕೆ ಈಗ ನೆನಿಡೋಣ ಅಂತ ವಾಲ್ನಟ್ಟು ಮತ್ತು ಉತ್ತುತ್ತಿ ನೆಕ್ಸ್ಟು ಬಾದಾಮಿ ನೆನಿಡ್ತಾ ಇದ್ದೀನಿ. ವಾಲ್ನಟ್, ಬಾದಾಮ್, ಡೇಟ್ಸ್ ತುಂಬ ಒಳ್ಳೆಯದು, ಬ್ರೈನ್ ಹೆಲ್ತ್ ಸಪೋರ್ಟ್ ಮಾಡುತ್ತೆ. ವಾಲ್ನಟ್ಟು ಫ್ಯಾಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡುತ್ತೆ. ಹಾಗೆ ಬಾದಾಮ್ ವಿಟಮಿನ್ ಇ, ಪ್ರೋಟೀನ್ ಮತ್ತು ಫೈಬರ್ ಇರುತ್ತೆ. ಸ್ಕಿನ್ ಗ್ಲೋಗೆ, ಬೋನ್ಸ್ ಎಲ್ಲ ಸ್ಟ್ರಾಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಉತ್ತುತ್ತಿ ಅಷ್ಟೇ, ಇದು ಅಷ್ಟೇ ನ್ಯಾಚುರಲ್ ಎನರ್ಜಿ ಬೂಸ್ಟ್ ಕೊಡುತ್ತೆ ನಮಗೆ, ತುಂಬ ಒಳ್ಳೆಯದು. ನೀವು ಡೈಲಿ ತಿನ್ನಿ ಡ್ರೈ ಫ್ರೂಟ್ಸ್ನ, ಹೆಲ್ತಿಗೆ ತುಂಬ ಒಳ್ಳೆಯದಂತಲೇ ಹೇಳ್ತೀನಿ. ನೆಕ್ಸ್ಟ್ ಈಗ ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಒಗ್ಗರಣೆ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾರ್ಮಲಾಗಿ ಚಿತ್ರಾನ್ನಗೆ ಗೊಜ್ಜು ಹೇಗೆ ಮಾಡ್ಕೊತೀವೋ ಅದೇ ಥರನೇ ಸೇಮ್, ಏನೂ ಚೇಂಜಸ್ ಇಲ್ಲ, ಬೇಗ ಕ್ವಿಕ್ಕಾಗಿ ಆಗುತ್ತೆ. ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ಗೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ವಿಡಿಯೋಸ್ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಆಯಿಲ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ಈಗ ಸಾಸಿವೆ ಕರಿಬೇವು ಹಾಕ್ತಾಯಿದ್ದೀನಿ. ಅದು ನೆಕ್ಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಚಿಲ್ಲಿ ಹಾಕ್ತಾಯಿದ್ದೀನಿ. ಚಿಲ್ಲಿ, ಆನಿಯನ್ ಆ್ಯಂಡ್ ಟೊಮೊಟೊ ಇಷ್ಟ ಇದಕ್ಕೆ ಬೇಕಾಗೋದು. ಅದ್ರ ಜೊತೆ ಸ್ವಲ್ಪ ಸಾಲ್ಟು ಮತ್ತು ಅರಿಶಿನ ಹಾಕಿದರೆ ಮುಗೀತು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು. ಸ್ವಲ್ಪ ಆಯಿಲ್ ಹಾಕಿದಷ್ಟು ಗೊಜ್ಜು ಚೆನ್ನಾಗಾಗುತ್ತೆ. ಸ್ವಲ್ಪ ಹಾಕ್ಬೇಡಿ ಆಯಿಲ್, ಸ್ವಲ್ಪ ಜಾಸ್ತಿನೇ ಹಾಕಿ. ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಚಿತ್ರಾನ್ನಕ್ಕೆ ಆಗಲಿ ಅವಲಕ್ಕಿಗೆ ಆಗಲಿ ನಾವು ಚೆನ್ನಾಗಿ ಫ್ರೈ ಮಾಡಬೇಕು ಗೊಜ್ಜನ್ನ. ಸ್ವಲ್ಪ ಆಗಿದೆ ಅಂತ ತೆಗೆದ್ಬಿಡ್ತೀವಿ, ಆವಾಗ ಟೇಸ್ಟ್ ಸಿಗಲ್ಲ ಅದು. ನೋಡಿ ಈಗ ನೆಕ್ಸ್ಟ್ ಚೆನ್ನಾಗಿ ಈ ಥರ ಬೆಂದಿದೆ, ಚೆನ್ನಾಗಿ ಫ್ರೈ ಆಗಿದೆ. ಸೊ ಈ ಥರ ಆಗಬೇಕು. ನಾವು ಸ್ವಲ್ಪ ಇದ್ದಾಗೆ ತೆಗೆದ್ಬಿಟ್ರೆ ಅದು ಟೇಸ್ಟ್ ಅನಿಸಲ್ಲ. ಸೊ ನಾನು ಯಾವಾಗಲೂ ಲಾಸ್ಟಿಗೆ ಹಾಕೋದು ಕಡಲೆ ಬೀಜನ. ಇನ್ನು ಈ ಥರ ಫ್ರೈ ಮಾಡಿ ಹಾಕ್ಬಿಡ್ತೀನಿ ಈ ಥರ. ಯಾಕಂದರೆ ಒಂದೊಂದು ಸತಿ ಏನಾಗ್ಬಿಡುತ್ತೆ ಅಂದರೆ ತುಂಬ ಫ್ರೈ ಆಗಿಬಿಡುತ್ತೆ, ತಿನ್ನೋಕ್ಕೆ ಆಗಲ್ಲ. ಅದಕ್ಕೆ ನಾನು ಆ ಥರ ಮಾಡಿ ಇವಾಗ ಅವಲಕ್ಕಿನೆಲ್ಲ ಹಿಂಡ್ಕೊಂಡೆ ಚೆನ್ನಾಗಿ. ಅವಲಕ್ಕಿನ 5 to 6 minutes ನೀರಲ್ಲೇ ಬಿಡಬೇಕು. ಚೆನ್ನಾಗಿ ವಾಶ್ ಮಾಡಿ ನೀರಲ್ಲಿ ಬಿಡಬೇಕು. ಆಮೇಲೆ ಅದು ನೋಡಿಬಿಟ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಅವಲಕ್ಕಿ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ರೆ ಆಯಿತು. ಅವು ಚೆನ್ನಾಗಿ ನೆಂದಿರುತ್ತೆ ಅವಲಕ್ಕಿ. ನೆಕ್ಸ್ಟ್ ಈಗ ಒಗ್ಗರಣೆ ಗೊಜ್ಜನ್ನ ಹಾಕಿ ಸ್ವಲ್ಪ ಉಪ್ಪು ಆಗಿಲ್ಲ ಅಂದರೆ ಹಾಕ್ಬಿಟ್ಟು ಸ್ವಲ್ಪ ಲೆಮನ್ ಹಾಕಬೇಕು. ಅವಲಕ್ಕಿ ಹಾಕ್ತಿರಲ್ವ, ಫಸ್ಟ್ ಲೆಮನ್ ಹಾಕಿ ಆಮೇಲೆ ಚಿತ್ರಾನ್ನದ ಗೊಜ್ಜು ಸಾಲ್ಟು ಹಾಕ್ಕೊಳ್ಳಿ. ಈಗ ಕೊತ್ತಂಬರಿ ಹಾಕಿ ಗಾರ್ನಿಷ್ ಮಾಡಿದೆ. ನೆಕ್ಸ್ಟ್ ಈಗ ನೀಡ್ಕೊಡ್ತಾ ಇದ್ದೀನಿ. ಅದ್ರ ಜೊತೆ ನಮ್ಮ ಮನೆಯಲ್ಲಿ ನಾನೇನು ಮಾಡಿಲ್ಲ, ಇದನ್ನ ಮನೆಯಿಂದ ತೊಗೊಂಬಂದಿದ್ದೆ, ಕಡಲೆಪುಡಿ ಅಂತ ಇದು. ಇದ್ರ ಜೊತೆ ಚಿತ್ರಾನ್ನದ ಜೊತೆ ಅವಲಕ್ಕಿ ಜೊತೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಯಾವಾಗಲೂ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಅದ್ರ ಜೊತೆ ಯಾವುದಾದ್ರೂ ಪಿಕಲ್ ಹಾಕ್ತಾಯಿದ್ದೀನಿ. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅವಲಕ್ಕಿದು. ಮನೇಲಿ ಟ್ರೈ ಮಾಡಿ ಈ ಥರ. ಸಮ್ಟೈಮ್ಸ್ ಅವಲಕ್ಕಿ ಏನಾಗ್ಬಿಡುತ್ತೆ ಅಂದರೆ ಭಾಳ ಹೊತ್ತು ನೆನೆಡೋ ಅವಲಕ್ಕಿನೂ ಇದ್ದಾವೆ. ಹಾಗೆ ಜಸ್ಟ್ ವಾಶ್ ಮಾಡಿ ಹಂಗೆ ನೀರೆಲ್ಲ ಬಿಟ್ಬಿಟ್ರೆ ಆಲ್ರೆಡಿ ಅವು ನೆಂದುಬಿಟ್ಟಿರ್ತವೆ. ಆ ಥರನೂ ಇರ್ತವೆ ಅವಲಕ್ಕಿ. ಯಾವುದಾದ್ರೂ ತೊಗೋಬೋದು, ನಿಮ್ಮ ಇಷ್ಟ. ಇವಾಗ ನಾನು ತಿಂಡಿ ತಿಂತಾಯಿದ್ದೀನಿ.
ನಾನು ಯೂಶ್ವಲಿ ಎಲ್ಲರದು ಆದಮೇಲೆ ಕಿಚನೆಲ್ಲ ಕ್ಲೀನ್ ಆದಮೇಲೆ ತಿಂತೀನಿ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಾಗಿತ್ತು. ಒಂದು ಸಿಂಪಲ್ ಫೇಸ್ ಸ್ಕ್ರಬ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಕಡಲೆ ಹಿಟ್ಟು, 1 ಸ್ಪೂನ್, ಕಾಲು ಸ್ಪೂನ್ ಟರ್ಮರಿಕ್, ಹಾಗೆ ಕ್ರೀಮ್ ಮಿಲ್ಕ್ ಅಂದರೆ ಹಾಲಿನ ಕೆನೆ ಅಂತೀವಲ್ವ ಅದು, ಸ್ವಲ್ಪ ಮಿಲ್ಕ್ ಹಾಕ್ಕೊಳ್ಳಿ ಅದ್ರ ಜೊತೆ. ಸೊ ನೆಕ್ಸ್ಟು ಲೆಮನ್ ಹಾಕ್ತಾಯಿದ್ದೀನಿ. ಸೊ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು, ರೋಸ್ ವಾಟರ್ ಇದ್ದರೆ ರೋಸ್ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು 5 to 6 ಮಿನಿಟ್ಸ್ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಫೇಸಲ್ಲಿ. ಹಾಗಾದರೆ ಮಾತ್ರ ಸ್ಕಿನ್ ಕ್ಲೀನ್ ಆಗೋದು ಮತ್ತು ಟ್ಯಾನ್ ರಿಮೂವಲ್ ಆಗೋದು. ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಈ ಥರ ಚೆನ್ನಾಗೆ ಸ್ಕ್ರಬ್ ಮಾಡ್ಕೊಳ್ಳಿ. ಪಿಗ್ಮೆಂಟೇಷನ್ನು ಮತ್ತು ಡಾರ್ಕ್ ಸರ್ಕಲ್ ಇದ್ದರೆ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಫೇಸು. ಮತ್ತು ಇದನ್ನ ವೀಕ್ಲಿ 2 ಟೈಮ್ಸ್ ಮಾಡಬೇಕು. ಯಾವುದೇ ನೀವು ಸ್ಕ್ರಬ್ನ ಯೂಸ್ ಮಾಡಿದರೂ ಕನ್ಸಿಸ್ಟೆನ್ಸಿ ಇರಬೇಕು. ಒಂದೇ ಸತಿ ನಮಗೆ ರಿಸಲ್ಟ್ ಸಿಗಲ್ಲ. ಸೊ ನೀವು ರೆಗ್ಯುಲರಾಗೆ ಆಗಲಿ, ಇಲ್ಲಾಂದರೆ ವೀಕಲ್ಲಿ 2 ಟೈಮ್ಸ್ ಆಗಲಿ ಇದು ಅಪ್ಲೈ ಮಾಡ್ತಾ ಇರಬೇಕು. ಹಾಗಾದರೆ ನಮಗೆ ಚೆನ್ನಾಗಿರೋ ಒಂದು ರಿಸಲ್ಟ್ ಸಿಗೋದು ಸ್ಕಿನ್ನಲ್ಲಿ. ಇದಂತೂ ನನಗೆ ತುಂಬ ಚೆನ್ನಾಗಿ ಎಫೆಕ್ಟ್ ಆಗಿದೆ. ಮೌತ್ ಕೆಳಗಡೆ ಎಲ್ಲ ಪಿಗ್ಮೆಂಟೇಷನ್ ಮತ್ತು ಫೋರ್ಹೆಡ್ಡು ಎಲ್ಲ ಚೆನ್ನಾಗಿ ಕ್ಲಿಯರ್ ಆಗಿದೆ. ಅದ್ರ ಜೊತೆ ಈಗ ನಾನು ಸ್ಟೀಮ್ ತೊಗೊಳ್ತಾ ಇದ್ದೀನಿ. ನೀವು ಲಾಸ್ಟಿಗೆ ಸ್ಟೀಮ್ ತಗೊಳ್ಳೇಬೇಕು, ಅವಾಗೇ ಸ್ಕಿನ್ ಗ್ಲೋ ಬರುತ್ತೆ. ಜಸ್ಟ್ ಸ್ಕ್ರಬ್ಬಿಂದ ಸ್ಕಿನ್ ಗ್ಲೋ ಬರೋದಿಲ್ಲ. ಸೊ ಈ ಥರ ಟ್ರೈ ಮಾಡಿ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ನಿಮಗೆ. ಸೊ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿದೆ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.